Good evening, my dear students. Myself Soumya Hegde. Today I am discussing about D and F block, another subtopic. Okay, this is Sankalp learning solution. Okay, so catalytic property, transition metals, ಮತ್ತೆ inner transition metal, they exhibit catalytic property due to the ability to form multiple oxidation state and their capacity to form stable complexes with reactant. ಒಂದು ಲಾರ್ಜ್ ಸರ್ಫೇಸ್ ಲಾರ್ಜ್ ಸರ್ಫೇಸ್ ಏನಾಗುತ್ತೆ ಹೇಳಿ ಓಪನ್ ಅಪ್ ಆಗುತ್ತೆ. ಯಾರಿಗೆ ಬಂದಿರುವಂತಹ ಒಂದು ಇಲ್ಲಿಗ್ಯಾಂಡ್ ಇರ್ಬೋದು ಅಥವಾ ಯಾವ್ದಾದ್ರು ಒಂದು ಎಲಿಮೆಂಟ್ ಇರ್ಬೋದು, ಅವರಿಗೆ ಒಂದು ಲಾರ್ಜ್ ಸರ್ಫೇಸ್ ಅನ್ನು ಓಪನ್ ಮಾಡಿ ಕೊಡ್ತಾರೆ. ಟ್ರಾನ್ಸಿಷನ್ ಎಲಿಮೆಂಟ್ ಎಕ್ಸಿಬಿಟ್ ಕೆಟಾಲಿಟಿಕ್ ಪ್ರಾಪರ್ಟಿ ಡ್ಯೂ ಟು ದರ್ ಎಬಿಲಿಟಿ ಟು ಫಾರ್ಮ್ ಮಲ್ಟಿಪಲ್ ಆಕ್ಸಿಡೇಷನ್ ಸ್ಟೇಟ್ ಅಲ್ವಾ. ಈಗ ಕನ್ಸಿಡರ್ MN +5 ಅಂದ್ರೆ ಅದು +2 ದಿಂದ +7 ವರೆಗೂ ಏನ್ ಹೇಳಿ ಆಕ್ಸಿಡೇಷನ್ ಸ್ಟೇಟ್ ಅನ್ನ ತೋರಿಸುತ್ತೆ. ಅದೇ ನಾವು ಕ್ರೋಮಿಯಂ ಅಂತ ಕನ್ಸಿಡರ್ ಮಾಡಿ, ಅದರಲ್ಲೂ ಏನ್ ಹೇಳಿ +2 ದಿಂದ +7 ವರೆಗೆ, ಅಂದ್ರೆ ಒಂದೇ ಆಕ್ಸಿಡೇಷನ್ ಸ್ಟೇಟ್ ಅನ್ನ ತೋರಿಸುತ್ತೆ ಅಂತಲ್ಲ, ವೇರಿಯಸ್ ಆಕ್ಸಿಡೇಷನ್ ಸ್ಟೇಟ್ ಅನ್ನ ತೋರಿಸುತ್ತೆ ಅಲ್ವಾ. ಆತರ ಏನ್ ಮಾಡುತ್ತೆ ಹೇಳಿ, ದರ್ ಕೆಪಾಸಿಟಿ ಟು ಫಾರ್ಮ್ ಸ್ಟೇಬಲ್ ಕಾಂಪ್ಲೆಕ್ಸಸ್. ಈಗ ಬೇರೆ ಬೇರೆ ನನ್ಗೆ ಒಂದು ಪೇರ್ ಆಫ್ ಇಲೆಕ್ಟ್ರಾನ್ ಬೇಕು, ನಾನು +2 2 ಪೇರ್ ಆಫ್ ಇಲೆಕ್ಟ್ರಾನ್ ಬೇಕು, +2 ಅದೇ 5 ಬೇಕು, +5 ಅದೇ 7 ಬೇಕು, 7 ಅದೇ, ಹಿಂಗೆ ಅದೊಂದು ಫ್ಲೆಕ್ಸಿಬಿಲಿಟಿಯನ್ನ ತೋರಿಸುತ್ತೆ. ಹಂಗಾಗಿ ದೇಶ ಒಂದು ಕೆಟಾಲಿಟಿಕ್ ಪ್ರಾಪರ್ಟಿ. ಕೆಟಲಿಸ್ಟ್ ಅಂದ್ರೆ ಏನ್ ಹೇಳಿ, ಅದು ಯಾವತ್ತು ಒಂದು ರಿಯಾಕ್ಷನ್ ಆಗ್ತಾ ಇದ್ರೆ ಅದರ ಒಂದು ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗದೆ ರೇಟ್ ಆಫ್ ದ ರಿಯಾಕ್ಷನ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಸಪೋಸ್ ರೇಟ್ ಆಫ್ ದ ರಿಯಾಕ್ಷನ್ ಅನ್ನು ಡಿಕ್ರೀಸ್ ಮಾಡ್ತು ಅಂದ್ಕೊಳ್ಳಿ, ಅದನ್ನ ಇನ್ಹಿಬಿಟರ್ಸ್ ಅಂತ ಕರೀತಾರೆ. ಅಂದ್ರೆ ಏನ್ ಮಾಡುತ್ತೆ, ಸ್ಟಾಪ್ ಮಾಡುತ್ತೆ, ಕಡಿಮೆ ಮಾಡುತ್ತೆ ಅಂತ. ಕೆಟಲಿಸ್ಟ್ ಯಾವತ್ತೇನು ರೇಟ್ ಆಫ್ ದ ರಿಯಾಕ್ಷನ್ ಅನ್ನ ಇನ್ಕ್ರೀಸ್ ಮಾಡುವಂತದ್ದು. ಸೊ ಈ ಕೆಟಾಲಿಟಿಕ್ ಪ್ರಾಪರ್ಟಿಯನ್ನ ಟ್ರಾನ್ಸಿಷನ್ ಮೆಟಲ್ಗಳು ಜಾಸ್ತಿ ತೋರ್ತವೆ. ನೋಡಿ ಪಿಕ್ಚರ್ ಕಾಣಿಸ್ತಿದ್ಯಾರಲ್ಲ, ಯಾವಾಗ ರಿಯಾಕ್ಟೆಂಟ್ ಬಂತೋ ಈ ಕೆಟಲಿಸ್ಟ್ ಜೊತೆ ಏನು ರಿಯಾಕ್ಟೆಂಟ್ ಅನ್ನ ಟಚ್ ಆದ ಕೂಡಲೇ ಅದು ಒಂದು ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಮಾಡುತ್ತೆ. ಮೆಟಲ್ ಕೆಟಾಲಿಸ್ಟ್ ಒಂದು ಇಂಟರ್ಮೀಡಿಯೇಟ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಇಂಟರ್ಮೀಡಿಯೇಟ್ ಅಂದ್ರೆ ಇದು ಏನ್ ಹೇಳಿ ಟೆಂಪ್ರವರಿ. ಓಕೆ, ಅದು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆದ್ಮೇಲೆ ಏನಾಗುತ್ತೆ ಹೇಳಿ, ಕೆಟಲಿಸ್ಟ್ ಅದರಿಂದ ಹೊರಗೋಗ್ಬಿಡುತ್ತೆ. ಈ ತರ ಆಗುತ್ತೆ. ಓಕೆ, ಸೊ ಈಗ ನಾನು ಒಂದು ಆಕ್ಸಿಡೇಷನ್ ರಿಯಾಕ್ಷನ್ ಅನ್ನು ಕನ್ಸಿಡರ್ ಮಾಡ್ತೀನಿ. ಸೊ ಐರನ್ ಇದೆ, ಇದು ರಿಯಾಕ್ಟೆಂಟ್ ಎ. ಸೊ Fe ಇರೋದು Fe+3 ಆಗುತ್ತೆ. ಒಂದು ಟ್ರಾನ್ಸಿಷನ್ ಮೆಟಲ್ ಏನಾಗುತ್ತೆ ಹೇಳಿ, ಟ್ರಾನ್ಸಿಷನ್ ಮೆಟಲ್ ಅದಕ್ಕೆ ಒಂದು ಇನ್ವಾಲ್ವ್ ಆಯ್ತು ಅಲ್ವಾ, Fe+2 ಟ್ರಾನ್ಸಿಷನ್ ಎಲಿಮೆಂಟ್. ಸೊ ಇಂಟರ್ಮೀಡಿಯೇಟ್ ಏನಾಗುತ್ತೆ, Fe ಮತ್ತೆ ರಿಯಾಕ್ಟೆಂಟ್ ಎರಡು ಸೇರ್ಕೊಂತು. ಓಕೆ, ಐರನ್ ಅನ್ನ ಕೆಟಲಿಸ್ಟ್ ಆಗಿ ಬಳಸ್ತಿದೀನಿ ಅಂತ ಅಂದ್ಕೊಳ್ಳಿ. ಸೊ ನೆಕ್ಸ್ಟ್ ಏನಾಗುತ್ತೆ, Fe ರಿಯಾಕ್ಟೆಂಟ್ ಎ ಇರುತ್ತೆ, ಇನ್ನೊಂದು Fe ರಿಯಾಕ್ಟೆಂಟ್ A3 ಇದ್ರೆ ಪ್ರಾಡಕ್ಟ್ ಏನಾಗುತ್ತೆ, ಪ್ರಾಡಕ್ಟ್ ಸಿ ಸಿಕ್ಕಿದ್ಮೇಲೆ ಈ ಕೆಟಲಿಸ್ಟ್ ಆಗಿರೋ ಐರನ್ ಏನಾಗುತ್ತೆ ಹೇಳಿ ಹೊರಗಡೆ ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಈ ತರ ಏನ್ ಮಾಡುತ್ತೆ, ಒಂದು ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗದೇನೆ ಆ ರಿಯಾಕ್ಷನ್ ಅನ್ನ ನಡೆಸ್ಕೊಡುತ್ತೆ. ಓಕೆ, ಥ್ಯಾಂಕ್ ಯು.